ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 10ನೇ ತರಗತಿಯವರಿಗಾಗಿ FA1 ಪರೀಕ್ಷೆಯಲ್ಲಿ ಸೈನ್ಸ್ನ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಜ್ಞಾನ ಕ್ವಶನ್ ಪೇಪರ್ ಇದೆ, ಜೊತೆಗೆ ಕೀ ಆನ್ಸರ್ಸ್ಗಳನ್ನು ಸಹಿತನೂ ಕೂಡ ತಂದಿದ್ದೀನಿ. ಆಲ್ರೆಡಿ ನಾವು FA1 ಎಕ್ಸಾಮ್ಗೆ ಇಲ್ಲಿಯವರೆಗೆ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಹಾಕಿದ್ದೀವಿ. ಮುಂದೆ ಕನ್ನಡ, ಇಂಗ್ಲೀಷ್ ಮತ್ತು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಗಳ ಸಹಿತನೂ ಕೂಡ ಹಾಕ್ತೀವಿ. ತಾವು ಹಿಂದಿನ ಕ್ವಶನ್ ಪೇಪರ್ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಷ್ಟೆಲ್ಲ ಪಾಠಗಳ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನೋಟ್ಸ್ಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ನೀವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಮಾಡಬೇಕು. ಪ್ರಥಮ ರೂಪನಾತ್ಮಕ ಪರೀಕ್ಷೆ, ಮೌಲ್ಯಮಾಪನಕ್ಕೆ ನಿಗದಿಪಡಿಸಿದ ಅಧ್ಯಾಯಗಳು. ಮೊದಲ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಎರಡನೇದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. 3 ಲೋಹಗಳು ಮತ್ತು ಅಲೋಹಗಳು. ಸೊ 4ನೇ ಸೀರಿಯಲ್ಲಿದೆ, 6ನೇ ಪಾಠ ಇದೆ ಜೀವಕ್ರಿಯೆಗಳಂತನೂ ಕೂಡ ತಗೊಂಡಿದ್ದೀವಿ. ಯಾಕಂದರೆ 4ನೇ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 2ನೇ ಭಾಗದಲ್ಲಿರ್ತಕ್ಕಂಥದ್ದು. ಸೊ ಹೀಗೆ ಮೊದಲ ಭಾಗದಲ್ಲಿರ್ತಕ್ಕಂಥ ಈ ಫಸ್ಟ್ 4 ಪಾಠಗಳ ಮೇಲೆ ಈ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್, ವರ್ಗ 10ನೇಯ, ವಿಷಯ ವಿಜ್ಞಾನ, ಅಂಕಗಳು 20, ಅವಧಿ 60 ನಿಮಿಷ. ಮೊದಲ ಮುಖ್ಯ ಭಾಗ ಪ್ರಶ್ನೆ, ಸೂಕ್ತವಾದದ್ದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 3 ಅಂಕಗಳು ಪ್ರಶ್ನೆಗಿದ್ದಾವೆ. ಒಟ್ಟಾರೆ ಪ್ರತಿ ಒಂದು ಪ್ರಶ್ನೆಗೆ 1 ಅಂಕ. ಸೊ ಒಟ್ಟಾರೆ 3 ಅಂಕಗಳನ್ನು ಇಲ್ಲಿ ಬಹು ವಿಕಲ್ಪೀಯ ಪ್ರಶ್ನೆಗಳಿಗೆ ಕೊಟ್ಟಿದ್ದೀವಿ. ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿದೂಗಿಸಲ್ಪಟ್ಟ ಸಮೀಕರಣ: A 2mg + O2 MgO, B mg + 2O2 2MgO, C mg + O2 2MgO, D 2mg + O2 2MgO. ಎಸ್, ಉತ್ಪನ್ನಗಳು ಮತ್ತು ಪ್ರತಿವರ್ತಕಗಳನ್ನು ನೋಡಿದ್ರೆ ಸೊ ಯಾವುದು ಕರೆಕ್ಟ್ ಇದೆ ಅಂತಂದರೆ ಅದರಲ್ಲಿ ಡಿ ಇದೆ, 2mg + O2 2MgO ಅಂತಕ್ಕಂಥದ್ದು ಸರಿಯಾದ ಉತ್ತರನೇ ಇದೆ. ಎರಡನೇ ಪ್ರಶ್ನೆ, ZnO + C Zn + CO ಈ ಸಮೀಕರಣದಲ್ಲಿ ಅಪಕರ್ಷಣೆಗೊಂಡಿರುವ ವಸ್ತು ಯಾವುದು? ZnO, C, Zn, CO. ಸಮೀಕರಣ ಏನಿದೆ? ZnO + C Zn + CO. ಇದರಲ್ಲಿ ಏನು ಕೇಳಿದಾರ? ಅಪಕರ್ಷಣೆಗೊಂಡಿರುವ ವಸ್ತು. ಯಾವ ವಸ್ತು ಅಪಕರ್ಷಣೆಗೊಂಡಿದೆ ಅಂತಂದರೆ ಆಪ್ಷನ್ ಎ ZnO ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಹಲ್ಲಿನ ಎನಾಮಲ್ನಲ್ಲಿರುವ ಕ್ಯಾಲ್ಸಿಯಂ ಫಾಸ್ಫೇಟ್ನ ಗುಣ ಯಾವುದು? ಎ ಆಮ್ಲೀಯ, ಬಿ ತಟಸ್ಥ, ಸಿ ಪ್ರತ್ಯಾಮ್ಲೀಯ, ಡಿ ಮಧ್ಯವರ್ತೀಯ. ಏನು ಕೇಳಿದ್ದಾರೆ? ಹಲ್ಲಿನ ಎನಾಮಲ್ನಲ್ಲಿರುವ ಕ್ಯಾಲ್ಸಿಯಂ ಫಾಸ್ಫೇಟ್ನ ಗುಣ. ಸರಿಯಾದ ಉತ್ತರ ಆಯ್ಕೆ ಸಿ ಪ್ರತ್ಯಾಮ್ಲೀಯ ಅಂತ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ಏನು ಮಾಡಬೇಕಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಲ್ಲಿ 4 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 4 ಅಂಕಗಳನ್ನು ಇದಕ್ಕೆ ಕೊಟ್ಟಿದ್ದಾರೆ. 4ನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣ ಎಂದರೇನು? ಸೊ ನೋಡುವ ಉತ್ತರ ಏನಿದೆ ಅಂತಂದರೆ ರಾಸಾಯನಿಕ ಕ್ರಿಯೆ ನಡೆದಿರುವುದನ್ನು ಸಂಕೇತ ಮತ್ತು ಸೂತ್ರಗಳ ಮೂಲಕ ವ್ಯಕ್ತಪಡಿಸುವುದಕ್ಕೆ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 5, ಘ್ರಾಣ ಸೂಚಕಗಳಿಗೆ 2 ಉದಾಹರಣೆ ಕೊಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಅಲ್ಲಿ ಉತ್ತರ ಬರ್ತದೆ ವೆನಿಲಾ, ಲವಂಗ, ಈರುಳ್ಳಿ. ಇವೆಲ್ಲ ಏನಪ್ಪ ಅಂದರೆ ಘ್ರಾಣ ಸೂಚಕಗಳಿಗೆ ಉದಾಹರಣೆಗಳು ಆಗಿದ್ದಾವೆ. 6ನೇ ಪ್ರಶ್ನೆ, ದ್ರವರೂಪದ 2 ಲೋಹಗಳನ್ನು ಹೆಸರಿಸಿರಿ. ಸೊ ದ್ರವರೂಪದ 2 ಲೋಹಗಳು ಪಾದರಸ ಮತ್ತು ಗ್ಯಾಲಿಯಂ. ಕಡೆ ಪ್ರಶ್ನೆ ಇದೆ 7ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಇದೆ. ಸಾಬೂನು ಎಂದರೇನು? ನಿಮಗೆ ಸಾಬೂನು ತಯಾರಿಕೆಯ ವಿವರಣೆಗಳನ್ನು ಸಹಿತನೂ ಕೂಡ ಕೇಳ್ತಾರೆ. ಇಲ್ಲಿ ಸಾಬೂನು ಅಂದರೆ ಏನಪ್ಪ ಅಂತಂದರೆ ಉದ್ದ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಸಾಬೂನು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಇವುಗಳನ್ನು ಉತ್ತರಿಸಬೇಕು. 5 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 10 ಅಂಕ. 8ನೇ ಪ್ರಶ್ನೆ, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ. ತುಂಬ ಇಂಪಾರ್ಟೆಂಟ್ ಇದೆ, ಅದು ಪಾಠದಲ್ಲಿರ್ತಕ್ಕಂಥ ಕ್ವಶನು. ಉತ್ತರ, ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆಯಾದರೆ ಅದನ್ನು ಅಂತರುಷ್ಣಕ ಕ್ರಿಯೆ ಅಂತಲೇ ಕರಿತೀವಿ. ಅಂತರ್ ಅಂದರೆ ಒಳಗೆ, ಓಕೆ. ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಶಕ್ತಿ ಹೀರಿಕೆ ಆಗ್ತದೆ. ಉದಾಹರಣೆಗೆ CaCO3 = CaO + CO2. ಅದೇ ತರನಾಗಿ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. CaO + H2O
CaOH ಟ್ವೈಸ್ ಪ್ಲಸ್ ಉಷ್ಣ ಅಂತಕ್ಕಂಥದ್ದು ಈ ಬಹಿರುಷ್ಣಕ ಕ್ರಿಯೆಗೆ ಬರ್ತದೆ. ಎಕ್ಸಾಮಲ್ಲಿ ಅಂತಲೂ ಕೂಡ ತುಂಬಾನೇ ಇವುಗಳನ್ನು ಕೇಳ್ತಾ ಇದ್ದಾರೆ. ಸೊ ನೀವು ತುಂಬಾನೇ ಚೆನ್ನಾಗಿ ಪ್ರಿಪ್ರೇಷನ್ಸ್ಗಳನ್ನು ವಿದ್ಯಾರ್ಥಿಗಳು ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ಕ್ವಶನ್ಸ್ಗಳು ಬಹಳನೇ ಬರ್ತಾ ಇದ್ದಾವೆ. ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳು, ಅರ್ಥ ಮತ್ತು ಅದಕ್ಕಿರ್ತಕ್ಕಂಥ ಉದಾಹರಣೆಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. 9ಕ್ಕೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸ ತಿಳಿಸಿ. ಎಸ್, ವ್ಯತ್ಯಾಸಗಳನ್ನು ಬರಿಬೇಕಾದ್ರೆ ಈ ಥರ ಕೋಷ್ಟಕ ಹಾಕ್ಕೊಡ್ರಿ. ಈ ಕಡೆ ಆಮ್ಲ ಬರ್ಕೊಡ್ರಿ, ಈ ಕಡೆ ಪ್ರತ್ಯಾಮ್ಲ ಬರ್ಕೊಡ್ರಿ. ಇಲ್ಲಿ 2 ಅಂಕ ಇದೆ ಅಂದರೆ ಸುಮಾರು ನೀವು 2 ರಿಂದ 3 ಅಂಶಗಳನ್ನಾದರೂ ಬರಿಬೇಕು. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದಾವ, ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿರ್ತಾವ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತಾವ, ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತಾವ. ಓಕೆ, ಸೊ ಈ ಥರನಾಗಿರ್ತಕ್ಕಂಥದ್ದು. ಆಮೇಲೆ ನೀರಿನಲ್ಲಿ ಕರಗಿದಾಗ ಹೈಡ್ರೋಜನ್ ಅಯಾನ್ಗಳನ್ನು ಆಮ್ಲಗಳು ಏನು ಮಾಡ್ತಾವಪ್ಪ ಅಂತಂದರೆ ಬಿಡುಗಡೆ ಮಾಡ್ತಾವೆ. ಸೊ ಇವೆಲ್ಲವುಗಳನ್ನು ನಿಮ್ಗೆ ಏನಪ್ಪ ಅಂದ್ರೆ ಬೇಸಿಕಲ್ ಆಗಿರ್ತಕ್ಕಂಥ ಗೊತ್ತಿರಬೇಕು. ಈ ಡಿಫ್ರೆನ್ಸಿಯೇಷನ್ಗಳನ್ನು ಕೂಡ ಕೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಷಿಂಗ್ ಸೋಡಾದ 2 ಉಪಯೋಗಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ವಾಷಿಂಗ್ ಸೋಡಾವನ್ನು ವಿಶೇಷವಾಗಿ ಗಾಜು, ಸಾಬೂನು, ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ. ಬೋರಾಕ್ಸ್ ಅನ್ನು ಉತ್ಪಾದನೆ ಮಾಡಲಿಕ್ಕೇನು ಕೂಡ ಏನು ಬಳಸ್ತಾರಪ್ಪ ಅಂದ್ರೆ ವಾಷಿಂಗ್ ಸೋಡಾ ಬಳಸ್ತಾರೆ. 10ನೇ ಪ್ರಶ್ನೆ ಉತ್ತರ ಇತ್ತು. 2 ಮಾರ್ಕ್ಸ್, ಇಷ್ಟು ಬರೆದ್ರೆ 2 ಮಾರ್ಕ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ 11. ಲೋಹ ಮತ್ತು ಅಲೋಹಗಳ ನಡುವಿನ ರಾಸಾಯನಿಕ ವ್ಯತ್ಯಾಸಗಳನ್ನು ಬರೆಯಿರಿ. ಇಲ್ಲಿ ಭೌತ ಗುಣಗಳು ಮತ್ತು ರಾಸಾಯನಿಕ ಗುಣಗಳು ಅಂತ ಬರ್ತಾವ. ಇಲ್ಲಿ ಅವ್ರೇನು ಕೇಳಿದಾರಪ್ಪ ಅಂದ್ರೆ ರಾಸಾಯನಿಕ ಗುಣಗಳನ್ನು ಕೇಳಿದ್ದಾರೆ. ಹಾಗಾದ್ರೆ ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳಲ್ಲಿ ಒಂದನೇದು, ಲೋಹಗಳು ಎಲೆಕ್ಟ್ರಾನ್ಗಳನ್ನು ದಾನ ಮಾಡ್ತಾವ, ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸ್ತಾವ. ಲೋಹಗಳು ಧನ ಆಯಾನು ಉಂಟು ಮಾಡಿದರೆ ಅಲೋಹಗಳು ಋಣ ಆಯಾನು ಉಂಟು ಮಾಡ್ತಾವ. ಲೋಹಗಳು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿಸಿದರೆ ಅಲೋಹಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತಾವ. ಇಷ್ಟು ಲೋಹ ಅಲೋಹಗಳ ನಡುವಿನ ವ್ಯತ್ಯಾಸಗಳನ್ನು ನೀವೇನು ಮಾಡಬೇಕು, ಕೋಷ್ಟಕ ಹಾಕಿ ಬರಿಬೇಕು. ಮುಂದಿನ ಪ್ರಶ್ನೆ 2 ಅಂಕಕ್ಕೆ. ಮಾನವನ ಹೃದಯದ ಛೇದ ನೋಟದ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ವಿದ್ಯಾರ್ಥಿಗಳು ಪೇಜ್ ನಂಬರ್ 88ರಲ್ಲಿ ಒಂದು ಹೃದಯದ ನೀಳ ಛೇದ ನೋಟ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹೃದಯ, ಅದರಲ್ಲಿ ಆ ಪಾಠದಲ್ಲಿ 3 ಚಿತ್ರಗಳು ಬರ್ತವೆ. ಅದರಲ್ಲಿ ಹೃದಯ ಅಂತಲೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಕ್ವಶನ್ಸ್ಗಳು ಬರ್ತವೆ. ಸೊ 2 ಮಾರ್ಕ್ಸ್ ಕೊಟ್ಟಿದ್ದೀವಿ, ಡೋಂಟ್ ವರಿ. ಬಟ್ ನಿಮಗೆ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬರಬೇಕು. ಲಾಸ್ಟ್ ಕ್ವಶನ್ ಇದೆ 3 ಮಾರ್ಕ್ಸ್ಗೆ. ಒಂದೇ ಕ್ವಶನು 3 ಮಾರ್ಕ್ ಇದೆ. ನೆಫ್ರಾನ್ ರಚನೆಯ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 95 ಪೇಜಲ್ಲಿ ಏನದಪ್ಪ ಅಂದರೆ ಚಿತ್ರವನ್ನು ಇಟ್ಟಿದ್ದಾರೆ. ಸೊ ನೀವುಗಳು ಕೂಡ ಅದನ್ನು ಏನು ಮಾಡಿಪ್ಪ ಅಂತಂದರೆ ಚೆನ್ನಾಗಿ ಅದನ್ನು ಕಲಿತ್ಕೊಂಡು ಎಕ್ಸಾಮ್ಗೆ ಕೇಳಿದರೆ ಅದನ್ನು ಬರೀತಕ್ಕಂಥದ್ದು ಕೂಡ ಆಗಬೇಕು. 12 ರಿಂದ 15 ಅಂಕಗಳಿಗೆ ಚಿತ್ರಗಳನ್ನೇ ನಿಮಗೆ ಕೇಳ್ತಾರೆ ವಿಜ್ಞಾನದಲ್ಲಿ. ಸೊ ಅದಕ್ಕಾಗಿ 2 ಚಿತ್ರಗಳನ್ನ ಈ ಪರೀಕ್ಷೆಯಲ್ಲಿ ಕೇಳಿದ್ದೀವಿ. ಸೊ ಇಷ್ಟಿತ್ತು ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ. ನಿಮ್ಗೆಲ್ರಿಗೂ ಕೂಡ ಸರಳನೂ ಅನಿಸಿರ್ಬೋದು, ಕಠಿಣನೂ ಅನಿಸಿರ್ಬೋದು, ಮಧ್ಯಮನೂ ಅನಿಸಿರ್ಬೋದು. ಬಟ್ ಇದು ಮಾಡೆಲ್ ಕ್ವಶನ್ ಪೇಪರ್ ಅಂತ ತಿಳ್ಕೊಂಡು ಚೆನ್ನಾಗಿ ಡೀಫಾಗಿ ಓದ್ಕೊಡ್ರಿ. ಈ ಮಾರ್ಕ್ಸ್ಗಳು ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟ್ಗೆ ಆ್ಯಡ್ ಆಗೋದ್ರಿಂದ ಯಾವುದನ್ನು ಒಂದಿಷ್ಟು ಬಿಡದೆ ಚೆನ್ನಾಗಿ ಪುಸ್ತಕವನ್ನು, ನಮ್ಮಲ್ಲಿರ್ತಕ್ಕಂಥ ತುಂಬ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅಂಕಗಳನ್ನು ಹೆಚ್ಚು ಮಾಡಿಕೊಡ್ರಿ. ಸೊ ನಮ್ಮ ಯೂಟ್ಯೂಬ್ ಅಂತಲೂ ಕೂಡ ನಿಮಗೆ ಕಡೆವರೆಗೂ ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ನಿಮ್ಮ ಸ್ಟಡಿಯಲ್ಲಿ. ಸೊ ಮತ್ತೆ ಸಿಗ್ತೀನಿ ನಾನು ಕನ್ನಡ